ನಮಸ್ಕಾರ. ನಾನು ಮಂಜುನಾಥ್ ಕರಮಡಿ, CPRO ಸೌತ್ ವೆಸ್ಟರ್ನ್ ರೈಲ್ವೆ. ಕೆಲವು ಪತ್ರಿಕೆಗಳಲ್ಲಿ ಬಂದಂಥ ಕೆಲವು ಸುದ್ದಿಗಳು ಏನು ಹೇಳುತ್ತೆ ಅಂತಂದರೆ, ಪ್ರಯಾಗ್ರಾಜ್ ಮತ್ತು ಕೆಲವೊಂದು ಸ್ಟೇಷನ್ಗಳನ್ನು ಜನದಟ್ಟಣೆ ಜಾಸ್ತಿಯಾಗಿ ರೈಲ್ವೇದವರು ಕ್ಲೋಸ್ ಮಾಡಿದ್ದಾರೆ, ಜನ ಸಂಚಾರಕ್ಕೆ ಮುಕ್ತಗೊಳಿಸಿಲ್ಲ ಅಂತ ಕೆಲವೊಂದು ನ್ಯೂಸ್ ಎಲ್ಲ ಬಂದಿದೆ. ಅದರ ಸಲುವಾಗಿ ಇವತ್ತು ನಾವು ಹೇಳ್ತಾ ಇದ್ದೀವಿ. ಪ್ರಯಾಗ್ರಾಜ್ ಮತ್ತು ಅದರ ಸುತ್ತಲಿನ ಒಂದು 7 ಸ್ಟೇಷನ್ಗಳಾದ ಪ್ರಯಾಗ್ರಾಜ್ ಚೌಕಿ, ನೈನಿ, ಸುಬೇದಾರ್ ಗಂಜ್, ಪ್ರಯಾಗ್ ಮತ್ತು ಫಫ್ಮಾವು, ಪ್ರಯಾಗ್ರಾಜ್ ರಾಮ್ಬಾಗ್ ಮತ್ತು ಝೂಸಿ, ಈ 8 ಸ್ಟೇಷನ್ಗಳು ನಿನ್ನೆ ಅಂದರೆ ಸಂಡೇ 9ನೇ ತಾರೀಕು ಎಲ್ಲ 8 ಸ್ಟೇಷನ್ಗಳು ಆಪರೇಷನ್ಸ್ನಲ್ಲಿದ್ದು ಎಲ್ಲ ಆಪರೇಷನ್ ಮಾಡಿದ್ದಾವೆ. ಅದರಲ್ಲಿ ಟೋಟಲಾಗಿ ಆ ಪ್ರಯಾಗ್ರಾಜ್ ಏರಿಯಾದಿಂದ 330 ಟ್ರೈನ್ಗಳನ್ನು ನಾವು ಓಡಿಸಿದ್ವಿ. ಆಲ್ಮೋಸ್ಟ್ 12.5 ಲಕ್ಷ ಜನನ ಭಕ್ತಾದಿಗಳನ್ನು ನಾವು ಅವರ ಸ್ಥಳಕ್ಕೆ ಬಂದಿದ್ದಾರೆ, ಪ್ರಯಾಗ್ರಾಜ್ ಬಂದಿದ್ದಾರೆ, ಅಲ್ಲಿಂದ ಹೊರಗಡೆ ಹೋಗಿದ್ದಾರೆ. ಅದಾದಮೇಲೆ ಇವತ್ತು ಇಲ್ಲಿ ತನಕ ಅಂದರೆ 3 ಗಂಟೆ ತನಕ ಇವತ್ತು ಮಂಡೇ, ಸೊ 201 ಟ್ರೈನ್ ಆಪರೇಷನ್ ಮಾಡಿದ್ದೀವಿ. ಅಂದರೆ ಇನ್ಕಮಿಂಗ್ ಮತ್ತು ಔಟ್ಗೋಯಿಂಗ್ ಎರಡೂ ಸೇರಿ 9 ಲಕ್ಷ ಜನನ ನಾವು ಇವತ್ತು ಅಲ್ಲಿ ಸಾಗಾಣಿಕೆ ಮಾಡಿದ್ದೀವಿ. ಸೊ ಈ ಆ್ಯಂಗಲ್ನಲ್ಲಿ ನಾವು ಹೇಳ್ತಿರ್ಬೇಕಾದ್ರೆ ಯಾವುದೇ ಸ್ಟೇಷನ್ಸ್ನ ನಾವು ಪಬ್ಲಿಕ್ಕಿಗೆ ಕ್ಲೋಸ್ ಮಾಡಿಲ್ಲ, ಎಲ್ಲವೂ ವರ್ಕಿಂಗ್ ಆಗಿದೆ. ಅಲ್ಲಿ ಜನರಲ್ ಮ್ಯಾನೇಜರ್, ನಾರ್ತ್ ಸೆಂಟ್ರಲ್ ರೈಲ್ವೆ ಮತ್ತು DRM ಪ್ರಯಾಗ್ರಾಜ್, ಬನಾರಸ್ ಮತ್ತು ಲಕ್ನೋದವರು ಅಲ್ಲೇ ಕ್ಯಾಂಪ್ ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳು ಎಲ್ಲ ಅಲ್ಲೇ ಕ್ಯಾಂಪ್ ಮಾಡಿರೋದ್ರಿಂದ ಮತ್ತು ಸಾಕಷ್ಟು ಪೊಲೀಸ್ ಜನರನ್ನು ಅಲ್ಲಿ ನಾವು ಲುಕ್ ಆಫ್ಟರ್ ಮಾಡೋದಕ್ಕೆ ಇಟ್ಟಿರೋದ್ರಿಂದ ಯಾವುದೇ ಅಹಿತಕರ ಘಟನೆಗಳನ್ನು ಸ್ಟೇಷನ್ದಲ್ಲಿ ನಾವು ಕಾಪಾಡಲಿಕ್ಕೆ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.